ಸರ್ ಇದು ನಿನ್ನೆ ರಾತ್ರಿ 1 ಗಂಟೆಯಲ್ಲಿ ನನಗೆ ಫೋನ್ ಬಂತು. ಆ್ಯಕ್ಚುಲಿ ನಾವು ಶ್ರೀರಂಗಪಟ್ಟಣದಲ್ಲಿ 1 ಗಂಟೆಗೆ ಫೋನ್ ಮಾಡಿದ್ರು. ಯಾರು ಅಂದರೆ ಈ ಸತ್ತೋಗಿವಳಲ್ಲ ಇವಳು ಶ್ವೇತಾ ಅಂತ, ಇವ್ರ ಅಕ್ಕ ತಂಗಿಯರು ಇಬ್ಬರೂ ಹಿಂಭಾಗ ಮುಂಭಾಗ ಇರೋವಂಥದ್ದು. ಇವರು ನಮ್ಮ ಚಿಕ್ಕಮ್ಮನ ಮಕ್ಕಳು. ನನಗೆ ರಾತ್ರಿ ಫೋನ್ ಮಾಡಿದಾಗ ಅಣ್ಣ ಹಿಂಗೆ 1 ಗಂಟೆಗೆ ಫೋನ್ ಮಾಡಿದ್ರು, ಯಾವುದಪ್ಪ ಫೋನು ಅಂತ ಫೋನ್ ತೆಗೆದೆ. ಅಣ್ಣ ಈ ರೀತಿ ಕುತ್ತಿಗೆ ಕುಯ್ದುಬಿಟ್ಟು ಮಲಗಿಸ್ಬಿಟ್ಟವನೆ, ಬೇಗ ಬಾಲ ಅಣ್ಣ ಅಂತಂದರು. ನಾನು ಯಾರು ಏನು ಅಂದಿದ್ದಕ್ಕೆ ಶ್ವೇತನಿಗೆ ಈ ರೀತಿ ಮಾಡ್ಬಿಟ್ಟವನೇ ಲೋಕಿ ಅಂತಂದರು. ಸರಿ ಆಯಿತು ನಾನು ಬರ್ತೀನಿ ಇರಮ್ಮ, ಏನು ನೋಡಿ ಈಗ ಅಂದ್ಬಿಟ್ಟು ಕೊನೆಗೆ ನಾನು 112ಗೆ ಫೋನ್ ಮಾಡಿ ಪೊಲೀಸ್ ಬರುತ್ತೆ ಅಲ್ಲಿಗೆ. ಪೊಲೀಸ್ ಬಂದಮೇಲೆ ಅವ್ರ ಮಾಹಿತಿ ಏನು ಬೇಕು ತೊಗೊಂಡು ಅವರೆಲ್ಲ ಮಾಡ್ತಾರೆ ಅಂತ. ಅವನು ಎಲ್ಲವನೇ ಅಂತಂದೆ, ಅವನು ಇಲ್ಲೇ ಅವನೇ ಅಂತಂದರು. ಏನಕ್ಕೆ ಮಾಡ್ದಾಗ ಕೇಳು ಅಂತಂದೆ. ಅವನು ನಾನು ಇಲ್ಲಿ ಹೇಳಲ್ಲ, ನಾನು ಹೇಳ್ತೀನಿ ಅಂದ್ಬಿಟ್ಟು ಪಾಪ ಅವ್ರು ಫುಲ್ ಭಯ ಆಗಿ ಸರ್ ರಾತ್ರಿ 1 ಗಂಟೆಲಿ ಅಕ್ಕಪಕ್ಕದವ್ರು ಬಂದು ನೋಡ್ಕೊ ಹೋಗೋರೆ. ಅದು ಬಟ್ ಮರ್ಡರ್ ಆಗಿರೋದ್ರಿಂದ ಯಾರು ಏನೋ ಅದನ್ನು ಬಂದು ಮುಟ್ಟೋದಾಗಲಿ ಮಾಡೋದಾಗಲಿ ಮಾಡಲಿಲ್ಲ. ಆಮೇಲೆ ಪೊಲೀಸ್ನವ್ರು ಬಂದು ಅವರು ಎಲ್ಲನೂ ರಿಪೋರ್ಟ್ ತೊಗೊಂಡು ಬಾಡಿ ಬಿದ್ದಿದ್ದು ಎಲ್ಲ ಮಾಜರ್ ಮಾಡಿ 3 ಗಂಟೆಗೆ ಬಂದು ಕೊನೆಗೆ ಬಾಡಿನ ಶವಗಾರಕ್ಕೆ ತಂದು ಹಾಕವ್ರೆ. ಅವನ್ನ ಅರೆಸ್ಟ್ ಮಾಡವ್ರೆ ಸರ್. ಸರ್ ಮಗಳನ್ನು ಅಷ್ಟೇ, ಇವಳಿಗೆ ಕುತ್ತಿಗೆ ಕುಯ್ದುಬಿಟ್ಟು ಗುದ್ಲಿ ತಗೊಂಡು ಹೊಡೆದು ಆನಂತರ ಮಗಳು ರೂಮಲ್ಲಿ ಮಲಗಿದ್ಲು. ಆ ರೂಮಲ್ಲಿ ಮಲಗಿದವಳಿಗೆ ಗುದ್ಲಿ ತಗೊಂಡು ಹೊಡೆಯಕ್ಕೆ ಹೋದ್ನಂತೆ. ಆ ಹೊಡೆಯಕ್ಕೆ ಹೋದಾಗ ಆ ಹುಡುಗಿ ತಳ್ಬಿಟ್ಟೋಗಿ ಇವ್ರು ದೊಡ್ಡಮ್ಮ ಹಿಂಭಾಗ ಮನೆಗೆ ಹೋಗಿ ಬಾಗಿಲು ಬಡ್ದು 1 ಗಂಟೆಯಲ್ಲಿ ಅಷ್ಟೊತ್ತಿಗೆ ಬಂದು ತೆಗೆದು ಇವ್ರು ಬಾಗಿಲು ತೆಗೆದು ಏನು ಅಂದರೆ ಅಮ್ಮನ್ನ ಹಿಂಗೆ ಸಾಯಿಸ್ಬಿಟ್ಟವನೇ, ಕುತ್ತಿಗೆ ಕುಯ್ದುಬಿಟ್ಟವನೇ ಅಂದಾಗ ಎದ್ನೋ ಬಿದ್ನೋ ಓಡ್ ಬಂದು ಇವ್ರು ಬಾಗಿಲು ತೆಗೆದು ನೋಡಿದ್ರೆ ಕುಯ್ದುಬಿಟ್ಟವನು, ಕುತ್ತಿಗೆನೂ ಕುಯ್ದುಬಿಟ್ಟಿದ್ದಂತೆ. ಮೆದ್ಲು ಆಚೆ ಬಂದ್ಬಿಟ್ಟಿದೆ ಸರ್ ಅವ್ರು ಗುದ್ಲಿ ತಗೊಂಡು ಹೊಡೆದಿರೋದ್ರಿಂದ. ಸರ್ ಮದುವೆ ಆಗಿ ಒಂದು 17-18 ವರ್ಷ ಆಗಿದೆ. 16 ವರ್ಷದ ಮಗಳಿದ್ದಾಳೆ ಈಗ ಅವನಿಗೆ. ಸರ್ ಏನು ಅಂದರೆ ಬರೀ ಇವ್ನಿಗೆ ಏನಂದರೆ ಬರೀ ಒಂಥರ ಅನುಮಾನ ಸರ್. ಈಗ ನಮಗೆ ಅಲ್ಲಿ ಜಾಸ್ತಿ ಏಕೆಂದರೆ ನಮಗೆ ಇವ್ರು ಬಂದು ಹೋಗುವ ಅಷ್ಟೇ, ಫಂಕ್ಷನ್ ಇದ್ರೆ ಏನಾರು ಕರೆಯುವ ನಾವು ಬರೋರು ಹೋಗೋರು. ಬಟ್ ಈ ಥರ ಮಾಡ್ತಾನೆ ಅಂತ ನಮ್ಮ ಜೀವಮಾನದಲ್ಲಿ ನಾವು ಅಂದ್ಕೊಂಡಿರಲಿಲ್ಲ. ಅದೇ ಸರ್ ನಮ್ಗೇನು ಅಂತ ಗೊತ್ತಾಯ್ತಾ ಇಲ್ಲ ಮಾಹಿತಿ. ಇದಕ್ಕೆ ಹಿಂದೆ ಯಾವುದೋ ಸರ್ಕಲಲ್ಲಿ ಎಲ್ಲೂರು ಸರ್ಕಲಲ್ಲೋ ಎಲ್ಲೋ ಒಂದು ಮರ್ಡರ್ ಆಯ್ತಂತೆ. ಬಟ್ ಈಗ ಅವ್ರು ನಮ್ಮ ಚಿಕ್ಕಮ್ಮನ ಮಗಳು ಅಂದಂಗೆ ನಿನಗೂ ಇದೇ ರೀತಿ ಮಾಡ್ತೀನಿ ಅಂತೇಳಿ ಹೇಳ್ತಾನೆ ಇದ್ದಂತೆ ಸರ್. ಸರ್ ಈಗೇನು ಶಿಕ್ಷೆ ಆಗಬೇಕು ಸರ್ ಅವನಿಗೆ. ಆಮೇಲೆ ಒಂದು ಮಗು ಇದೆ ಸರ್ ಅವನಿಗೆ, 16 ವರ್ಷದ ಹುಡುಗಿ ಇದೆಯಲ್ಲ, ಅದಕ್ಕೇನು ಮಾಡಬೇಕು. ಯಾಕೆಂದ್ರೆ ಈ ಕಡೆ ತಾಯಿನೂ ಇಲ್ಲ, ಯಾಕೆಂದ್ರೆ ಇವನೇನು ಮಾಡ್ತಾ ಇರಲಿಲ್ಲ. ಪಾಪ ಅವಳೇನೋ ಬಸ್ ಫ್ಯಾಕ್ಟ್ರಿಗೆ ಹೋಗಿ ಕಸ ಗುಡ್ಸೋ ಕೆಲ್ಸಕ್ಕೆ ಹೋಗಿ ಎಷ್ಟೋ ಬಂದಿ ಸಂಬಳದಲ್ಲಿ ಈ ಕಡೆ ಮಗಳನ್ನೂ ನೋಡ್ಕೊಳ್ಳೋಳು. ಇವನಿಗೆ ಸಹಿತ ಕಾಳೆನಹಳ್ಳಿ ಸರ್, ತೂಬನಕೆರೆ ಕಾಳೆನಹಳ್ಳಿಲಿ. ಹೌದು, ಅಲ್ಲೇ ಇದ್ದ, ಮನೇಲೇ ಇದ್ದ ಸರ್. ಏನು ಹೆದರಿಕೆನೇ ಇಲ್ವಂತೆ. ಏನು ಮಾಡ್ತೀರಾ ಮಾಡ್ಕೊಳ್ಳಿ ಅಂತಿದ್ದಂತೆ. ಯಾವ ಪೊಲೀಸ್ ಏನು ಬಂದು ಏನು ಮಾಡ್ತಾರೆ ಅಂದ್ಬಿಟ್ಟು ಕೊನೆಗೆ ಪೊಲೀಸವ್ರು ಬಂದು ಎಲ್ಲ ಮಾಹಿತಿ ಕೇಳಿದಾಗಲೂ ಹೇಳಿದ್ನಂತೆ. ಅಲ್ಲಿಂದಲೇ ಅರೆಸ್ಟ್ ಮಾಡ್ಕೊಂಡು ಬಾಡಿನ ಅವರು ಶವಗಾರಕ್ಕೆ ತೊಗೊಂಬಂದ್ರಂತೆ ಸರ್.